ಏ ಸಿದ್ಧಾರ್ಥ, ಸುಶಾಂತ, ಸಾಧನಾ, ಎಲ್ಲಿದ್ದೀರಾ? ಬಂದ್ರಮ್ಮ ಬೇಗ. ಏನಮ್ಮ? ನೋಡಪ್ಪ, ನಿನ್ ತಂಗಿ ಏನೇನೋ ಬಾಯಿಗೆ ಬಂದ ಹಾಗೆ ಮಾತಾಡ್ತಾ ಇದ್ದಾಳೆ. ಬೇಡದಿರೋದನ್ನೆಲ್ಲ ಮಾತಾಡ್ಕೊಂಡು ಕೊರಗ್ತಾ ಇದ್ದಾಳೆ. ಅಲ್ಲಮ್ಮ, ನೀನು ಬೇಡ ನನಗ್ ಗಂಡ ಡಿವೋರ್ಸ್ ಕೊಟ್ಟು ಬಿಡ್ತೀನಿ ಅಂತ ಡಿಸೈಡ್ ಮಾಡಿದ್ಯಾ ತಾನೆ? ಅಂದ್ಮೇಲೆ ಅದನ್ನೆಲ್ಲ ಮನ್ಸಲ್ಲಿ ಇಟ್ಕೊಂಡು ಯಾಕೆ ಕೊರಗ್ತಾ ಇದ್ಯಾ ನೀನು? ನಿನ್ ಅಣ್ಣಂದಿರಿದ್ದಾರೆ, ನಿನ್ಗೆ ಹೊಸ ಬದುಕನ್ನ ಕಟ್ಕೊಡ್ತಾರೆ. ಅವರೇ ಡೈವರ್ಸ್ ಕೊಡಿಸ್ತಾರೆ. ಮುಂದೆ ನಿಂತು ಇನ್ನೊಂದು ಮದ್ವೆನೂ ಮಾಡಿಸ್ತಾರೆ. ಜೀವನ ಇಲ್ಲಿಗೆ ಮುಗ್ದು ಹೋಗ್ಲಿಲ್ಲ ಕಣೆ. ತಾಯಿ ಅಂದ್ರೆ ಹಿಂಗಿರ್ಬೇಕು. ಮಹಾ ತಾಯಿ ಗಂಡನ್ ಬಿಟ್ಟಿರೋ ಮಗಳಿಗೆ ಇನ್ನೊಂದ್ ಮದ್ವೆ ಮಾಡ್ತೀನಿ ಅಂತ ಹೇಳ್ತಿದಾರಲ್ಲ, ಸಾರ್ಥಕ ಆಯ್ತು ಕಣಮ್ಮ. ಆಹಾ, ಒಂದ್ ವೇಳೆ ಈಗ 2ನೇ ಮದ್ವೆ ಮಾಡಿ ಅವನು ಬಿಟ್ಟೋಗ್ಬಿಟ್ರೆ 3ನೇ ಮದ್ವೆ ಮಾಡ್ತಾರಾ? ಮಾ ಅಣ್ಣ. ಸುಮಾ ಕೊಡು. ಕೊಡ್ರಿ ಅಣ್ಣ ತಂಗಿ ಮಧ್ಯೆ ನಾನ್ ಯಾಕೆ, ನೀವೇ ಕೊಡಿ. ಯಾಕೆ ನೀನ್ ಕೊಟ್ರೆ ಉಟ್ಕೊಳಲ್ವಾ ನನ್ನ ಬಂಗಾರಿ ಸೀರೆನಾ? ಹಾಗೇನಿಲ್ಲ ರೀ, ಆದ್ರೆ ಅಣ್ಣ ಕೊಟ್ರೆ ಅಚ್ಚುಕ್ ತುಂಬಾ ಇಷ್ಟ ಆಗತ್ತೆ, ಕೊಡಿ. ಸುಮತಿ, ನಮ್ಮಿಬ್ಬರನ್ನ ಇಟ್ಕೊಂಡು ಕಾಮಿಡಿ ಮಾಡ್ತಾ ಇದೀಯಾ? ಕಾಮಿಡಿ ಮಾಡ್ತಾ ಇಲ್ಲ ರೀ, ಸತ್ಯವಾಗ್ಲೂ ಹೇಳ್ತಾ ಇದ್ದೀನಿ. ನಾನ್ ಕೊಟ್ರು ಉಟ್ಕೋತಾಳೆ, ನೀವ್ ಕೊಟ್ರು ಉಟ್ಕೋತಾಳೆ. ಆದ್ರೆ ನೀವ್ ಕೊಟ್ರೆ ಅವಳಿಗೆ ಜಾಸ್ತಿ ಖುಷಿ ಸಿಗುತ್ತೆ. ಅವಳು ಎಷ್ಟು ಸರ್ತಿ ಹೇಳಿದಾಳೆ ಗೊತ್ತಾ, ನಮ್ಮ ಅಣ್ಣ ನನ್ಗೆ ಬರೀ ಅಣ್ಣ ಮಾತ್ರ ಅಲ್ಲ, ತಂದೆ, ತಾಯಿ, ಗುರು, ಬಂಧು, ಬಳಗ ಎಲ್ಲ ಅಂತ. ನಾನು ಅದ್ರಲ್ಲಿ ಅರ್ಧ ಇದೀನಿ ಅಂತ ಅನ್ಕೊಳ್ಳಿ, ಇಲ್ಲ ಅಂತ ಹೇಳಿಲ್ಲ. ಆದ್ರೆ ನನಗಿಂತ ನಿಮ್ಮೇಲೆ ಅವಳಿಗೆ ಪ್ರೀತಿ ಜಾಸ್ತಿ. ಸರಿ ಬಾ, ಇಬ್ರು ಸೇರಿ ಕೊಡೋಣ ಬಾ. ಅಮ್ಮ ತಗೋಕಂದ. ಅಣ್ಣ. ಯಾಕಮ್ಮ, ಏನಾಯ್ತು? ಗೊತ್ತಾಗ್ಲಿಲ್ವಾ ನಿಮ್ಗೆ? ನಾವು ಕೊಡ್ತಿರೋದು ತವರಿನ ಸೀರೆ. ಇದನ್ನ ಛತ್ರದಲ್ಲಿ ಉಟ್ಕೊಂಡಿರ್ತಾಳ. ಆಮೇಲೆ ಧಾರೆಗ್ ಬರುವಾಗ ಬೀಗರು ಕೊಡೋ ಸೀರೆ ಉಟ್ಕೋಬೇಕಲ್ವಾ? ಮದ್ವೆ ಎಲ್ಲ ಮುಗಿದು ಅವಳು ಕುತ್ತಿಗೆಗೆ ತಾಳಿ ಬಿದ್ಮೇಲೆ ಮತ್ತೆ ನಮ್ಮನೆಗೆ ವಾಪಸ್ ಬರ್ಬೇಕಲ್ವಾ? ಅದಾದ್ಮೇಲೆ ಈ ಸೀರೆ ಉಟ್ಕೊಂಡು ಗಂಡನ್ ಜೊತೆ ಮತ್ತೆ ಈ ಮನೆಗ್ ಬರ್ಬೇಕಲ್ವಾ? ಇಷ್ಟು ದಿನ ನಿಮ್ಮೇಲಿದ್ದಿದ್ ಪ್ರೀತಿ ತಾಳಿ ಕಟ್ಟಿದ ಗಂಡಂಗೂ ಸ್ವಲ್ಪ ಹಂಚ್ಬೇಕಲ್ರಿ. ಅದನ್ನೇ ಯೋಚನೆ ಮಾಡ್ತಿದ್ದಾಳೆ ಅಷ್ಟೇ. ಅದಕ್ಕೆ ಹಿಂದೆ ಮುಂದೆ ನೋಡ್ತಿದ್ದಾಳೆ ಅಲ್ವಾ ಅಚ್ಚು? ಹೌದು ಅದಕ್ಕೆ. ಹೌದು ಅಣ್ಣ. ಕಂದ, ಅದೆಲ್ಲ ಮುಂದೆ ನಡೆಯುವಂಥದ್ದು, ಅದೆಲ್ಲ ಮರೆತು ಬಿಡು. ಅದು ನಡೆದಾಗ ನಡೆಯುತ್ತೆ. ನೀನು ಮಂಟಪಕ್ಕೆ ಬರ್ಬೇಕಾದ್ರೆ ಈ ಸೀರೆ ಒಡವೆಗಳನ್ನ ಹಾಕೊಂಬಕಂದ. ಅಮ್ಮ ಬೇಡಮ್ಮ, ನನ್ನ ಜೀವನದಲ್ಲಿ ಮತ್ತೆ ಮದ್ವೆ ಮತ್ತವ್ರ ಜೊತೆ ಇರೋದು ಎಲ್ಲ ನನ್ನ ಕನ್ಸು ಕಣಮ್ಮ. ಈ ವಿಕಾಸನ ನೋಡಿ ನೋಡಿ ಗಂಡಸ್ರಂದ್ರನೆ ಕೋಪ ಬರ್ತಾ ಇದೆ, ಅಸಹ್ಯ ಆಗ್ತಾ ಇದೆ. ಏನ್ ಹೀಗ್ ಮಾತಾಡ್ತಾ ಇದೀಯ ನೀನು? ನಿಮ್ಮ ಅಣ್ಣಂದಿರು ಗಂಡಸ್ರಲ್ವಾ? ಅವ್ರು ಎಷ್ಟು ಚೆನ್ನಾಗಿ ನೋಡ್ಕೋತಾ ಇದ್ದಾರೆ ಅವ್ರ ಹೆಂಡ್ತೀರ್ನ. ಸುಕು, ಏನಮ್ಮ ಇದೆಲ್ಲ? ನಾವೆಲ್ಲ ಇದೀವಲ್ಲಮ್ಮ. ನೀನ್ ಈ ತರ ಎಲ್ಲ ಇದ್ರೆ ನಮ್ಗೆ ಹೇಗೆ ಅನ್ಸುತ್ತೆ ಹೇಳು? ಏನ್ ಸುಕೃತ, ಚಿಕ್ಕ ಮಕ್ಕಳ ತರ ಯಾಕೆ ಹಠ ಮಾಡ್ತಿದ್ಯಾ ನೀನು? ನಾವೆಲ್ಲ ಇಲ್ವಾ? ನಿನಗೆ ಹೊಸ ಬದುಕನ್ನ ಕಟ್ಕೊಡಲ್ವಾ? ಅಲ್ಲ, ಎಷ್ಟ್ ಸರಿ ಹೇಳಿದ್ದೀನಿ ನಿಂಗೆ, ಎಲ್ಲಾದ್ರೂ ಟೂರ್ ಹೋಗೋಂಗಿದ್ರೆ ಹೋಗ್ಬಿಟ್ ಬಾ, ಇಲ್ಲ ನನ್ನ ಜೊತೆ ಆಫೀಸಿಗೆ ಬಾ ಅಂತ. ನಿನ್ ಮನ್ಸಿಗೆ ಏನ್ ಇಷ್ಟ ಆಗುತ್ತೋ ಅದನ್ನ ಮಾಡು. ಸುಕೃತ, ಹಳೆದನ್ ಮರಿಬೇಕು ಅಂದ್ರೆ ಹೊಸದಾಗಿ ಏನಾದ್ರೂ ಹುಡುಕ್ಬೇಕು ಸುಕೃತ. ನೋಡು, ನಿನ್ಗೆ ಡಿವೋರ್ಸ್ ತಾನೇ ಬೇಕು. ನಾನು ಮಾತಾಡ್ತೀನಿ, ನಾನು ಮುಂದೆ ನಿಂತು ಕೊಡಿಸ್ತೀನಿ, ಆಯ್ತಾ? ನೀನಿನ್ನು ಚಿಕ್ಕವಳು ಕಣೆ, ಗಟ್ಟಿಯಾಗಿರ್ಬೇಕು. ಮುಂದಿನ್ನು ಎಷ್ಟಿದೆ ಜೀವನ.
ಇಲ್ ನೋಡು, ಇನ್ನು ತುಂಬಾ ಚೆನ್ನಾಗೆ ಬಾಳು ಬದುಕ್ಬೇಕು ಕಣೆ ನೀನು. ಈ ತರ ಎಲ್ಲ ಯಾವತ್ತೂ ಯೋಚನೆ ಮಾಡ್ಬೇಡ, ಇಂಥ ನಿರ್ಧಾರನೂ ಮಾಡ್ಬೇಡ, ಅರ್ಥ ಆಯ್ತಾ? ನೋಡು, ಈ ತರ ಮದುವೆ ಸಂಭ್ರಮ ಫಂಕ್ಷನ್ಗಳಿಗೆ ಹೋಗ್ತಾ ಇದ್ರೆ ನಮ್ಮ ಮನಸ್ಸು ಸ್ವಲ್ಪ ನಿರಾಳವಾಗಿರತ್ತೆ. ಅರ್ಥ ಮಾಡ್ಕೋ. ಸುಮ್ನೆ ಬಾಯಿಗೆ ಬಂದ ಹಾಗೆ ಏನೇನೋ ಮಾತಾಡ್ಬೇಡ. ನಿನಗೆ ಬೇರೆ ಬಟ್ಟೆಗಳು ಬೇಕಾ? ಹಾಕೋ. ಆದ್ರೆ ನಾನ್ ಹೇಳೋದ್ ಯಾಕೆ ಅರ್ಥ ಮಾಡ್ಕೋತಿಲ್ಲ? ನನಗೆಲ್ಲ ಅರ್ಥ ಆಗತ್ತೆ. ಮಂತ್ರ, ಬಾಮ್ಮ ಇಲ್ಲಿ. ನೀನೇ ಸರಿ ಇವಳಿಗೆ. ನೋಡು, ಮದ್ವೆಗ್ ಬಾ ಅಂತ ಕರಿತಾ ಇದೀನಿ, ಅದು ಇದು ಅಂತ ಬಾಯಿಗೆ ಬಂದ ಹಾಗೆ ಮಾತಾಡ್ತಿದ್ದಾಳೆ. ಜೀವನನೇ ಮುಗ್ದು ಹೋಯ್ತು ಸಾಕು ಅನ್ನೋ ರೀತಿ ಮಾತಾಡ್ತಾ ಇದ್ದಾಳೆ. ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಸರಿ, ನೀವು ಹೋಗಿ ರೆಸ್ಟ್ ಮಾಡಿ, ನಾನು ಮಾತಾಡ್ತೀನಿ. ಒಂಟೆತ್ಗೆ ಕುಂಟೆತ್ ಜೋಡಿ ಆದ್ರೆ ಹೊಲ ಉತ್ತಂಗೆ ಬೆಳೆ ಬೆಳ್ದಂಗೆ. ಇವಳೋಗಿ ಇವಳಿಗೆ ಬುದ್ಧಿ ಹೇಳ್ತಾಳೆ. ಇವಳಿಗೆ ಬುದ್ಧಿ ಇಲ್ಲ. ಇವಳು ಹೇಳ್ದಂಗೆ ಏನಾದ್ರೂ ಕೇಳಿದ್ರೆ ಅಷ್ಟೇ ಕತೆ. ಏನೋ ಒಳ್ಳೆ ಅಡುಗಲಜ್ಜಿ ತರ ಆಗ್ಬಿಟ್ಟಿದ್ದಾಳೆ ಆಗ್ಲೇ, ಜೀವನ ಬೇಡ ಅನ್ಕೊಂಡು. ಅವ್ನ್ ಬಿಟ್ರೆ ಬಿಟ್ಟ, ಏನಂತೆ? ತಗೋತೀನಣ್ಣ. ಅದೇ ಅದಕ್ಕೆ ಹೇಳಿದ್ರಲ್ಲ ಪ್ರೀತಿ ಹಂಚ್ತೀನಿ ಅಂತ. ಅದೆಲ್ಲ ಸಾಧ್ಯ ಇಲ್ಲ. ಅದಕ್ಕೆ ಅಣ್ಣ, ನನ್ನ ಜೀವನದಲ್ಲಿ ಏನೇ ಬರ್ಲಿ, ಏನೇ ಹೋಗ್ಲಿ, ಯಾರೇ ಬರ್ಲಿ, ನನ್ನ ಎಲ್ಲ ಪ್ರೀತಿ ವಾತ್ಸಲ್ಯ ನಿಮ್ಮಿಬ್ರ ಮೇಲೆ ಸದಾ ಇರುತ್ತೆ. ಅದನ್ನ ಯಾರಿಗೂ ಹಂಚೋದಿಕ್ಕಾಗೋದಿಲ್ಲ, ಯಾರಿಗೂ ಹಂಚೋದು ಇಲ್ಲ. ಯಾಕಂದ್ರೆ ನಾನು ನಿಮ್ಮಿಬ್ರಿಗೂ ಸ್ವಂತ. ನೀವಿಬ್ರು ನನಗ್ ಮಾತ್ರ ಸ್ವಂತ. ಹಾಗಂತ ಅಚ್ಚು, ಇರೋ ಪ್ರೀತಿನೆಲ್ಲ ನಮ್ಮಿಬ್ರಿಗೆ ಧಾರೆ ಎರ್ದ್ಬಿಡ್ಬೇಡ. ನಿನ್ ಕೈ ಹಿಡಿಯೋ ಗಂಡಂಗೂ ಸ್ವಲ್ಪ ಉಳಿಸ್ಕೋ. ತವ್ರ ಮನೆ ಪ್ರೀತಿ ಬೇರೆನೆ, ಆದ್ರೆ ನೀನ್ ಹೋಗೋ ಮನೆ ಆ ಪ್ರೀತಿನೇ ಬೇರೆ. ಆ ಪ್ರೀತಿನೇ ಶಾಶ್ವತ. ಸಾಧ್ಯನೇ ಇಲ್ಲ ಅದಕ್ಕೆ. ಅದೆಲ್ಲ ಸಾಧ್ಯನೇ ಇಲ್ಲ. ಇಡೀ ಪ್ರಪಂಚದಲ್ಲಿ ನೀವು ನನಗೆ 50%, ಉಳ್ದವ್ರು ಎಲ್ಲರೂ 50%. ನಾನು ನಿಮ್ ಪ್ರೀತಿನ ಹಂಚಲ್ಲ ಅಂತ ಹೇಳಿದೀನಿ, ಹಂಚೋದಿಲ್ಲ ಅಷ್ಟೇ. ಸರಿಮ್ಮ, ನಮ್ಮಿಬ್ಬರ ಮೇಲಿಟ್ಟಿರೋ ಪ್ರೀತಿನ ನೀ ಯಾರ ಜೊತೆಲ್ಲೂ ಹಂಚ್ಕೋಬೇಡ. ಆದ್ರೆ ಅವ್ರಿಗೆಲ್ಲ ಹೊಸ್ದಾಗಿ ಪ್ರೀತಿ ಕೊಡಕಂದ. ಯಾಕೆಂದ್ರೆ ನೀನು ಪ್ರೀತಿ ತುಂಬಿರೋ ಚಿಲ್ಮೆ. ಯಾರ್ಯಾರಿಗೆ ಎಷ್ಟೆಷ್ಟು ಸಾಧ್ಯನೋ ಅಷ್ಟಷ್ಟು ಪ್ರೀತಿನ ಕೊಡ್ತಾನೆ ಬಾ. ನಮ್ಮಿಬ್ಬರ ಮೇಲಿಟ್ಟಿರೋ ಪ್ರೀತಿ ಈ ಜನ್ಮದಲ್ಲಿ ನಿಂಗೆ ಕಮ್ಮಿ ಆಗೋದು ಬೇಡ. ಸಾಕು ಸಾಕು, ಅಣ್ಣ ತಂಗಿನ ಹೀಗೆ ಬಿಟ್ರೆ ಇಲ್ಲೇ ಇರ್ತೀರಾ. ಈಗೇನ್ ಹೊರಡಣ್ವಾ? ಸರಿ ಬಾ. ಅಚ್ಚು, ಮಂಟಪಕ್ಕೆ ಬಂದ ತಕ್ಷಣ ಈ ಸೀರೆ ಉಟ್ಕೋಬೇಕು. ಸರಿ ಸರಿ ಕಂದ. ಓಕೆ. ಯಾಕೋ ಮನ್ಸು ತುಂಬಾ ಭಾರ ಅನ್ನಿಸ್ತದೆ. ನನ್ನ ಮನ್ಸಿಗೆ ತುಂಬಾ ಹತ್ರ ಆಗ್ಬಿಟ್ಟಿದ್ದಾರೆ ಇವರಿಬ್ರು. ಇವ್ರಿಗೆ ನನ್ನ ಬಗ್ಗೆ ಹೇಗೆ ಹೇಳಿ, ನನ್ನ ಮನ್ಸಲ್ಲಿರೋ ಭಾವನೆನ ಇವ್ರಿಗೆ ಹೇಗೆ ಅರ್ಥ ಮಾಡಿಸೋದು? ನಿಜವಾಗ್ಲೂ ಮದ್ವೆ ಹಾಗೆ ಬಿಡುತ್ತಾ? ಇವ್ರಿಗೆ ನಾನು ಏನು ಹೇಳಕ್ಕಾಗದೆ ಇರೋಂಥ ಪರಿಸ್ಥಿತಿಲಿದ್ದೀನಿ. ಕೇಳೋ ಮಾದೇವ ಮನ್ಸನ